ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಇವತ್ತು ಪಾರ್ಟ್ 22 ಹೇಟರ್ಸ್ಗೆ ಏನು ಶಿಕ್ಷೆ ಅಂತ. ಓಕೆನಾ? ಸೊ ಇದು ನಾನು ಮುಂಚೆನೂ ಹೇಳೋ ಥರ ಯಾರು ಕೆಟ್ಟವರು ಅಂತಾಗಲಿ ಅಥವಾ ಒಳ್ಳೆಯವರು ಅಂತಾಗಲಿ ಆ ಥರ ಎಲ್ಲ ಮಾತಾಡ್ತಾ ಇರೋದು ಅಂತ ಅಲ್ಲ, ಅಥವಾ ಯಾರನ್ನೂ ತುಂಬ ಒಳ್ಳೆಯವರು ಅಥವಾ ಆ ಥರ ಏನೂ ಅಲ್ಲ, ಆಯಿತಾ? ಅಂದರೆ ನಾವು ಏನು ಪ್ರಾಬ್ಲಮ್ ಆಗಿದೆ, ಯಾರ ಮನಸ್ಸಿನಲ್ಲಿ ಎಂಥ ನೋವು ತುಂಬಿಕೊಂಡಿದೆ ಅಂತ ನನಗೆ ಗೊತ್ತು. ಏಕೆಂದರೆ ಎಷ್ಟು ಜನ ಮಾತಾಡ್ತೀವಲ್ಲ ಇದು ಹೀಲಿಂಗ್ ಮಾಡುವಾಗೆಲ್ಲ, ಅವ್ರು ಹೇಳ್ಕೊಳ್ಳೋ ದುಃಖ ನೋಡಿದ್ರೆ ನಂಗೆ ನಿಜವಾಗ್ಲೂ ಅಳುನೇ ಬಂದ್ಬಿಡುತ್ತೆ. ಅಷ್ಟು ಸಂಕಟ ಪಟ್ಕೊಂಡು ಹೀಲಿಂಗ್ ತೊಗೊಳ್ತಾರೆ. ಬಟ್ ಅದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಯಾಕೆ ಆ ಥರ ನೆಗೆಟಿವಿಟಿ ಮಾಡಬೇಕು ಅನ್ನೋದು ಇನ್ನೂ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಅವ್ರವ್ರ ಹಣೆ ಬರದಲ್ಲಿ ಏನಿರುತ್ತೆ ಅವ್ರು ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಅದನ್ನು ಚೇಂಜ್ ಮಾಡೋದಕ್ಕಾಗಲಿ ಅಥವಾ ಅದಕ್ಕೆ ಇನ್ನೇನೋ ಒಂದು ಅನ್ಯಾಯ ಮಾಡೋ ಥರ ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಎಷ್ಟು ತಪ್ಪು ಅಂತಂದರೆ, ಪಾಪ ಜನಗಳು ಹೇಳ್ಕೊಂಡು ದುಃಖ ಪಡ್ತಾರೆ. ಆ್ಯಂಡ್ ದುಃಖ ಪಡೋ ಜನರು ಬರೀ ಜೆಂಟ್ಸ್ ಅಂತನೂ ಅಲ್ಲ ಅಥವಾ ಲೇಡೀಸ್ ಅಂತನೂ ಅಲ್ಲ, ಇಬ್ಬರೂ ಈಕ್ವಲ್ ಇದ್ದಾರೆ, ಆಯಿತಾ? ಅಂದರೆ ಎಲ್ರಿಗೂ ತೊಂದರೆ ಆಗ್ತಾಯಿದೆ ಖಂಡಿತ. ಅದನ್ನು ಜನ ಅರ್ಥ ಮಾಡಿಕೊಂಡು ಈಗಲಾದರೂ ಈ ವಿಡಿಯೋ ಸಿಕ್ಕಿದ್ರೆ ಈ ಥರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ, ಇನ್ನೇನೂ ಅಲ್ಲ. ಸೊ ನೋಡೋಣ. ಏಕೆಂದರೆ ಇವಾಗ ನೋಡಿ, ಮಾಡಬೇಕು ಕೆಟ್ಟದು ಅಥವಾ ನೆಗೆಟಿವಿಟಿ ಮಾಡಬೇಕು ಅನ್ನೋರು ಏನು ಹೇಳಿದ್ರು ಅವ್ರ ಮನಸ್ಸು ಒಂದು ಕನ್ಫರ್ಮ್ ಮಾಡ್ಕೊಂಬಿಟ್ಟಿರ್ತಾರೆ. ಇಲ್ಲ, ನಾನು ಈ ಥರ ಮಾಡೇ ತಿರ್ತೀನಿ, ಮಾಡಲೇಬೇಕು ಅನ್ನೋ ಥರ ಮನ್ಸು ಬಂದುಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಅಂಥವ್ರಿಗೆ, ಆಯಿತಾ? ಸೊ ಆದರೂ ನಿಮ್ಮ ಮನಸ್ಸಿನಲ್ಲಿರೋ ನೋವು, ದುಃಖ, ಸಂಕಟನ ಮರೆತು, ಆಯಿತಾ? ಸೊ ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲಿ, ಮುಂದುವರಿರಿ ಅನ್ನೋದೇ ನನ್ನ ಆಸೆ. ಓಕೆನಾ? ಇನ್ನೇನು ನಮ್ಮ ಯುಗಾದಿ ಹಬ್ಬ ಬರ್ತಾ ಇದೆ, ವರ್ಷದ ಕೊನೆ ಇನ್ನೆರಡು ದಿನ ಉಳ್ಕೊಂಡಿದೆ ಅಂದ್ಕೊಳ್ತೀನಿ. ಇನ್ನು 3 ದಿನ. ಸೊ ಅಮಾವಾಸ್ಯೆ ಬೇರೆ ಇದೆ ನಾಡಿದ್ದು. ನೋಡೋಣ, ಅವತ್ತು ಒಂದು ಸ್ಪೆಷಲ್ ರೀಡಿಂಗ್ ಆಗುತ್ತೆ. ಆ್ಯಂಡ್ ಇವತ್ತು ಮತ್ತು ನಾಳೆ, ಓಕೆನಾ? ಜೊತೆ ಪಾರ್ಟ್ 22 ಮತ್ತು ನಾಳೆನೂ ಪಾರ್ಟ್ 23 ಹೇಟರ್ಸ್ಗೇನು ಶಿಕ್ಷೆ ಅಂತ ನೋಡ್ಬಿಡೋಣ, ಓಕೆನಾ? ಸೊ ಇವಾಗ ಶುರು ಮಾಡೋಣ. ಬಾಬಾ ಪ್ಲೀಸ್ ಗೈಡ್. ಸೊ ಇಲ್ಲಿ ನನಗೆ ಗೊತ್ತಿಲ್ಲ ಯಾರು ಎನರ್ಜಿ ಪಿಕ್ ಆಗುತ್ತೆ, ಯಾರಿಗೇನು ಶಿಕ್ಷೆ ಅಂತ ಏನು ಹೇಳಿಸ್ತಾರೆ ಅಂತ. ಸೊ ಏನು ಕಾರ್ಡ್ ಬರುತ್ತೆ ನಾನು ಅದನ್ನು ಮಾತಾಡ್ತೀನಿ, ಓಕೆನಾ? ಓಕೆ, ಎಸ್ ಬಾಬಾ. ಫಸ್ಟೇ ಹೇಳ್ತಾ ಇದ್ದಾರೆ ದುಡ್ಡೇ ದೊಡ್ಡಪ್ಪ ಅಂತ, ಆಯಿತಾ? ದುಡ್ಡಿದ್ದರೆ ಜಗತ್ತು, ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಅನ್ನೋ ಥರ ಯಾರು ನಿಮ್ಮ ಜೊತೆ ನಿಮ್ಮನ್ನು ಒಂದು ತುಂಬ ಕೀಳಾಗಿ ನೋಡಿದ್ರು, ತುಂಬ ಕೆಟ್ಟದಾಗಿ ವರ್ತಿಸಿದ್ರು, ದುಡ್ಡು ಕಾಸು ವಿಚಾರದಲ್ಲಿ ಅಂತಿದ್ದಾರೆ. ಅಂದರೆ ನೀವು ಇವಾಗ ಕೆಲಸದಲ್ಲಿ ಅಂತ ತೊಗೊಂಡ್ರೆ, ಕೆಲಸದಲ್ಲಿ ನಿಮ್ಮ ಬಾಸ್ ಹತ್ರ ಇರ್ಬೋದು ಅಥವಾ ನಿಮ್ಮ ಸೀನಿಯರ್ಸ್ ಇರ್ಬೋದು. ಮನೇಲಿ ಅಂತ ತೊಗೊಂಡ್ರೆ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಇನ್ಲಾಸ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು. ಇದು ಕಿಂಗ್ ಅಂತ ಬಂದಿದೆ, ಬಟ್ ಹಾಗೆ ಅಂತ ಬರೀ ಕಿಂಗ್ ಅಂತಲೇ ಅಲ್ಲ, ನಾನು ಹೇಳ್ದಂಗೆ ಜೆಂಡರ್ ಇರೋಲ್ಲ. ಸೊ ಲೇಡಿ ಕೂಡ ಇರ್ಬೋದು, ಜೆಂಟ್ಸ್ ಆದರೂ ಇರ್ಬೋದು, ಯಾರು ಇರ್ಬೋದು, ಓಕೆನಾ? ಸೊ ಅವರು ನಿಮಗೆ ಯಾವ ಥರ ಕೆಟ್ಟದಾಗಿ ನಡೆಸ್ಕೊಂಡ್ರು, ಈಗ ಅವರಿಗೆ ಟೈಮ್ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಮೇಯ್ನ್ ಬರ್ತಾ ಇರೋದು ಇವರೇನೆ ಮೇಯ್ನ್, ಓಕೆನಾ? ಇವ್ರಿಗೇ ಏನು ಶಿಕ್ಷೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟು ಏನೇನು ಬರ್ತಾ. ಓ ಮೈ ಗುಡ್ನೆಸ್, ನೋಡಿ, ನಿಮಗೆ ಒಂದು ಥರದಲ್ಲಿ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ಯಾವ ರೀತಿ ದುಃಖ ಕೊಟ್ಟಿದ್ದಾರೆ, ಯಾವ ಥರ ಸಂಕಟ ಪಡಿಸಿದ್ದಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಆ್ಯಂಡ್ ಆ ಥರ ಮಾಡಿದ್ದು ಯಾವ ರೀತಿ ಆಗ್ತಾಯಿದೆ ಅವ್ರಿಗೆ ಅಂತಂದರೆ, ಇವಾಗ ಅವ್ರ ಮಕ್ಕಳೇ ದೂರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಫಸ್ಟು ಅವ್ರ ಮಕ್ಕಳು ಎಸ್ಪೆಷಲಿ, ಓಕೆನಾ? ಮಕ್ಕಳು, ಫ್ಯಾಮಿಲಿಯವರೇ ದೂರ ಮಾಡ್ತಾ ಇದ್ದಾರೆ. ಯಾಕೆಂದರೆ ದುಡ್ಡೇ ದೊಡ್ಡಪ್ಪ ಅನ್ನೋ ಥರ ಈ ವ್ಯಕ್ತಿ ಏನು ಅತಿಯಾಗಿ ವರ್ತಿಸಿದ್ರು, ಅತಿಯಾಗಿ ಏನೋ ಒಂದು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಥರ. ಅಂದರೆ ನಾನು ಏನು ಹೇಳ್ತೀನಿ ಅದೇ ಆಗಬೇಕು ಆ ಥರ. ದುಡ್ಡಿದೆ ಅಲ್ವ ನನ್ನ ಹತ್ರ, ದುಡ್ಡಿದೆ ಅಂದಾಗ ನಾನು ಖರ್ಚು ಮಾಡ್ತಾಯಿದ್ದೀನಿ. ನೀನು ಬದುಕೋಕ್ಕೆ, ನೀನು ಉಸಿರಾಡೋಕ್ಕೆ, ನೀನು ಇರೋದಕ್ಕೆ, ಎಲ್ಲದಕ್ಕೂ ನಾನು ಖರ್ಚು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಹಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅನ್ನೋ ಥರ. ಸೊ ಈ ಸಂಕಟ ಪಟ್ಟಿರೋದು, ಈ ದುಃಖ ಪಟ್ಟಿರೋದು ಯಾವ ಥರ ಆಗ್ತಿದೆ ಅಂತಂದರೆ, ಈ ಮನುಷ್ಯ ಅಥವಾ ಮನುಷ್ಯ ಯಾರು ಇರ್ಬೋದು,
ಆ್ಯಂಡ್ ಪರಿಸ್ಥಿತಿ ನಿಮಗೆ ಗೊತ್ತು, ಎಲ್ಲರೂ ಇರ್ಬೋದು. ಅವ್ರಿಗೆ ಯಾವ ಥರ ಆಗ್ತಿದೆ ಫಸ್ಟು ಅಂತಂತಂದರೆ, ಅವ್ರ ಮಕ್ಕಳೇನೇ ಔಟ್ ಅಂತ ಹೇಳ್ತಾ ಇದ್ದಾರಂತೆ. ಅಂದರೆ ನಿನ್ನ ದುಡ್ಡಿನ ಅಹಂಕಾರ ನೀನು ಇಟ್ಕೋ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಅಲ್ಲಿ, ಆಯಿತಾ. ಅಷ್ಟು ಅನ್ಯಾಯ ಮಾಡಿದ್ದಾರೆ ದುಡ್ಡು ವಿಚಾರದಲ್ಲಿ. ಅಂದರೆ ನಿಮಗೆ ಏನು ಏನು ತಂದು ಹಾಕ್ತೀನಿ ಅದನ್ನು ತಿನ್ಕೊಂಡು ಬಿದ್ದಿರಬೇಕು ಅನ್ನೋ ಥರ ಆ ರೀತಿ ಒಂದು ಎನರ್ಜಿ ಬರ್ತಾಯಿದೆ. ಇಂಥ ದುರಹಂಕಾರದಲ್ಲಿ ಮೆರೆದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಓಕೆನಾ. ಆ್ಯಂಡ್ ಇವಾಗ ಅವರ ಹತ್ತಿರದವರೇ ದೂರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಯಾವ ಥರ ಗೋಳಿಕೊಂಡ್ರು, ಈಗ ಅವ್ರ ಹತ್ತಿರದವರೇ ಅವ್ರಿಗೆ ಆ ಥರ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ನೋಡಿ, ಆ್ಯಕ್ಷನ್ ತೊಗೊಂಡಿದ್ದಾರೆ, ನಿಮಗೆ ಆ್ಯಕ್ಷನ್ ತೊಗೊಂಡ್ರು ನಿಮ್ಮ ಮೇಲೆ. ಯಾವ್ಯಾವ ರೀತಿ ಸಾಧ್ಯ ಎಲ್ಲ ಥರ ಮಾಡಿದ್ದಾರೆ. ಇವಾಗ ನೀವಿದು ಸಪೋಸ್ ಆಫೀಸ್ ವಿಷಯದಲ್ಲಿ ಅಂತ ತೊಗೊಂಡ್ರೆ ಯಾರು ಇರ್ಬೋದು ಅಂತ ಕೇಳಿದ್ರೆ, ಅದು ಹೇಳಿದ್ನಲ್ಲ ಸೀನಿಯರ್ ಅಂತ. ಸೊ ಅವಾಗೇನು ಮಾಡಿದ್ದಾರೆ, ನಿಮ್ಮನ್ನು ಆಯಿತಾ ಯಾವ ರೀತಿ ದುಃಖದ ಮಡುವಿನಲ್ಲಿ ತಳ್ಳಿದ್ರು ಅಂತ ತೋರಿಸ್ತಾ ಇದ್ದಾರೆ. ಯಾವ ರೀತಿ ಆ್ಯಕ್ಷನ್ ತೊಗೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಕ್ಕಟ್ಟ ಮಾಡಿದ್ರಂತೆ. ಅಂದರೆ ಆಫೀಸಲ್ಲಿ ಅಂತ ನಾನಿದು ಉದಾಹರಣೆ ಕೊಡ್ತಾ ಇರೋದು, ಓಕೆನಾ. ನಿಮಗೆ ಗೊತ್ತು ನಿಮ್ಮ ಪರಿಸ್ಥಿತಿ ಏನು ಅಂತ, ಯಾರು ನಿಮ್ಮನ್ನು ಈ ಥರ ಗೋಳಾಡಿಸಿದ್ದಾರೆ ಅನ್ನೋದು ನಿಮಗೆ ಗೊತ್ತು, ಆಯಿತಾ. ಇಲ್ಲೇನು ಹೇಳ್ತಾ ಇದ್ದಾರೆ, ಆ್ಯಕ್ಷನ್ ಯಾವ ಥರ ತೊಗೊಂಡ್ರು ಅಂತಂದರೆ, ನಿಮಗೆ ಉಸಿರಾಡೋಕ್ಕಾಗದಷ್ಟು ಸಂಕಟ ಆಯಿತು ಆ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಉಸಿರಾಡೋಕ್ಕಾಗ್ತಾ ಇರಲಿಲ್ಲ, ಆದರೂ ಹೋಗಲೇಬೇಕು. ಪಾಪಿ ಪೇಟ್ಕ ಸವಾಲ್ ಅಂತಾರೆ ನೋಡಿ, ಆ ಥರ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಕೆಲಸ ಮಾಡಲಿಲ್ಲ ಅಂತಂದರೆ ದುಡ್ಡಿರಲ್ಲ, ದುಡ್ಡು ಬೇಕು, ಮನೆ ಜೀವನ ಸಾಗಿಸ್ಬೇಕು. ಸೊ ಇಲ್ಲಿ ತುಂಬ ಜನ ಸಿಂಗಲ್ ಪೇರೆಂಟು ಕೂಡ ಇದ್ದಿರ್ಬೋದು, ಆಯಿತಾ. ಆ ಥರನೂ ಹೇಳ್ತಾ ಇದ್ದಾರೆ, ಸಿಂಗಲ್ ಪೇರೆಂಟ್ ಇದ್ರಿ. ಸೊ ಆದ್ರೂ ನಿಮಗೆ ನೀವು ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ, ಆಯಿತಾ. ಯಾವುದು ಆಚೆ ಕಡೆ ಹೇಳ್ಕೊಂಡ್ರೆ ಅದನ್ನೇ ಅಡ್ವಾಂಟೇಜ್ ತೊಗೊಳ್ಳೋ ಅಂಥ ಕೆಟ್ಟ ಸ್ವಭಾವದ ಮನುಷ್ಯ ಅಥವಾ ಮನುಷ್ಯೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಕೆಟ್ಟ ಎನರ್ಜಿ ಬರ್ತಾ ಇದೆ ನನಗೆ ಅಂತ ಆ ರೀತಿ ನಿಮ್ಮನ್ನು ಆಟಾಡ್ಸಿದ್ರು ಅಂತ. ಇವಾಗ ಅವ್ರು ಏನು ಆ್ಯಕ್ಷನ್ ತೊಗೊಳಕ್ಕೆ ಹೋದರೂ ಎಲ್ಲ ಹೊಡ್ತಾ ಬೀಳ್ತಾ ಇದೆಯಂತ. ಇವಾಗ ಎಲ್ಲಿಂದ ಅಂದರೆ ಲಾತ್ ಮೇಲೆ ಊಪರಿಂದ ಲಾತ್ ಹೊಡಿತಾ ಇದ್ದಾರೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರ ಮನೆಯವರೇನೇ ದೂರ ಮಾಡಿಬಿಟ್ಟಿದ್ದಾರಂತೆ ಇವಾಗ ಅವ್ರನ್ನ. ಎಸ್ ಬಾಬಾ, ನೋಡಿ ಜಸ್ಟಿಸ್, ನಾನು ಹೇಳಲಿಲ್ವಾ ಇದು ಭಗವಂತ, ಈಗಿನೂ ಹೇಳಿದೆ ತಾನೇ, ಭಗವಂತ ಮೇಲಿಂದ ಹೊಡಿತಾ ಇದ್ದಾರೆ ಅಂತ. ಜಸ್ಟಿಸ್ ಕಾರ್ಡ್ ನೋಡಿ, ಆಯಿತಾ. ಬರೀ ತಕ್ಕಡಿ ತೋರಿಸ್ತಾ ಇದ್ದಾರೆ ಇಲ್ಲಿ, ಕಾಣುತ್ತಾ, ಆಯಿತಾ. ಇಲ್ಲೊಂದು ಸ್ಕೇಲ್ ಇದೆ ತಕ್ಕಡಿ, ಇದು ಇಲ್ಲಿ ಸ್ವೋರ್ಡು. ಈ ತಾಯಿ ಮಾತಾ ದುರ್ಗಾ ಮಾತೆ ಥರ ಕಾಣಿಸ್ತಾ ಇದ್ದಾರೆ ನನಗೆ ಇವರು, ಆಯಿತಾ. ದುರ್ಗಾ ಮಾತೆ ಹೇಗೆ ಅಂತಂದರೆ, ನಿಮ್ಮನ್ನು ಯಾವ ಥರ ಸಂಕಟಪಡಿಸಿದ್ರು, ಕೊಟ್ಟರು, ಇಲ್ಲದೆಲ್ಲ ಏನು ಆ್ಯಕ್ಷನ್ ತೊಗೊಂಡು ನಿಮ್ಗೆ ಯಾವ ರೀತಿ ನರಳೋ ಥರ ಮಾಡಿದ್ರು, ಆಯಿತಾ. ನರಳಿದ್ದೀರಾ, ಲಿಟ್ರಲಿ ನರಳಿದ್ದೀರಾ. ಈ ಕೆಲಸದ ವಿಷಯ ಅಂತಲೇ ಹೇಳ್ತಾ ಇದ್ದಾರಪ್ಪ, ಗೊತ್ತಿಲ್ಲ ನನಗೆ ಯಾಕೆ ಅಂತ. ಹೋಗಲೇಬೇಕು, ಹೋಗಲಿಲ್ಲ ಅಂದರೆ ಕೆಲಸ ಮುಂದೆ ಅಂದರೆ ಜೀವನ ನಡೆಯೋದಿಲ್ಲ. ಬಟ್ ಆದ್ರೂ ಕೂಡ ನೀವು ಹೋಗಿ ಅನ್ನಿಸ್ಕೊಳ್ಳೇಬೇಕು, ಇದು ಅನುಭವಿಸ್ಲೇಬೇಕು, ಇದೆಂಥ ಪರಿಸ್ಥಿತಿ ಈ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ಅದು ಅವರು ಮಾಡಿದ್ದು ಯಾವ ರೀತಿ ಆ್ಯಕ್ಷನ್ ತೊಗೊಂಡು ಮಾಡಿ ಇವಾಗ ಭಗವಂತನೇ ಮಹಾತಾಯಿ ದುರ್ಗಾ ಮಾತೆ ಅವ್ರ ತೊಗೊಂಡ್ಬಿಟ್ಟಿದ್ದಾರೆ ಕೈಗೆ, ಆಯಿತಾ. ಅವ್ರಿಗೆ ಮೇಲೆ ಹೊಡಿತಾ ಇದ್ದಾರೆ ಲಾತ್. ಯಾವ ಥರ ಅಂತಂದರೆ, ನನ್ನ ಮಗುನ ಆಟಾಡಿಸ್ತೀಯ ನೀನು, ಈಗ ನಿನಗೆ ನೋಡು ಯಾವ ಥರ ಆಟಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾತಾ, ಆಯಿತಾ. ಆ್ಯಂಡ್ ಇದು ಕಾರ್ಡ್ಸ್ ಎಲ್ಲ ಬರ್ತಾ ಇರೋದು ಸುಮ್ಮನೆ ಬರ್ತಿರೋದಲ್ಲ. ಆ್ಯಂಡ್ ಇಷ್ಟೇ ಅಲ್ಲ, ನಿಮ್ಮನ್ನು ಯಾವ ಥರ ಗೋಳಿಕೊಂಡ್ರು ಇವಾಗ ಅದನ್ನೇ ತೋರಿಸ್ತಾ ಇದ್ದಾರೆ ಇಲ್ಲಿ ಸ್ಕೇಲಲ್ಲಿ. ನೀನು ಎಷ್ಟು ಅವಳನ್ನು ಅಥವಾ ಅವನನ್ನು ಗೋಳಿಕೊಂಡೆ, ಈಗ ನೋಡ್ತಾ ಇರೋ ನಿನ್ನ ಗತಿ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾತಕ್ಕೆ ನೋಡಿ, ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ತಾಯಿ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ, ಆಯಿತಾ. ಆದರೆ ಅವ್ರ ಕರ್ಮ ಅವರು ಇವಾಗ ಏನಾಗಿದೆ ಅಂತಂದರೆ ಮತ್ತೆ ಅವರ ಸಹಾಯಕ್ಕೆ ಹೋಗೋ ಥರ ಇಲ್ಲ ಇವಾಗ. ಅಂದರೆ ಅಷ್ಟು ನೆಗೆಟಿವಿಟಿ ತುಂಬ್ಕೊಂಡು ಕೂತಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಯಾರು ಏನು ಮಾಡಿದ್ರೂ ಕೂಡ ಅದು ಎಫೆಕ್ಟ್ ಆಗ್ತಾ ಹೋಗ್ಬಿಡುತ್ತೆ ಅಷ್ಟೇ, ಆಯಿತಾ. ಅದಕ್ಕೋಸ್ಕರನೇ ಇವಾಗ ಮಕ್ಕಳಿಂದ ದೂರ ಆಗಿದ್ದಾರೆ. ದುಡ್ಡು ಕಾಸು ವಿಚಾರದಲ್ಲಿ ಏನೆಲ್ಲ ಆ್ಯಕ್ಷನ್ ತೊಗೊಂಡ್ರು ಎಲ್ಲರೂ ಕೈ ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೊಡ್ತಾ ಬೀಳ್ತಾ ಇದೆ ಭಯಂಕರವಾಗಿ, ಲಾಟಿ ಥರ ಅವ್ರು ತೋರಿಸ್ತಾ ಇದ್ದಾರೆ. ಹಾಂ, ಇನ್ನೊಂದು
ಓಕೆ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಇವಾಗ ಇಲ್ಲಿ ಈ ಥರ ನಿಮಗೆ ಮಾಡಿದ್ದು ಒಂಥರ ಜೈಲ್ ಥರ ಆಗ್ಬಿಡ್ತು, ನಿಮಗೆ ಆಚೆ ಬರೋವಂಗಿಲ್ಲ, ಇರಲೇಬೇಕು. ಈಗ ಲಿಟ್ರಲಿ ಹೇಳ್ತಾ ಇದ್ದಾರೆ ಮಾತೆ, ಆ್ಯಕ್ಚುಲಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಾ ಇದೆ ಅಂತ. ಏಕೆಂದರೆ ಅವ್ರು ತೊಗೊಂಡಿದ್ದ ಆ್ಯಕ್ಷನ್ನು ತಾಯಿ ತುಂಬ ಹತ್ತಿರವಾದ ಮಗು, ಆಯಿತಾ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅಂತ, ಆಯಿತಾ. ನಿಮ್ಮ ಮೇಲೆ ತೊಗೊಂಡಿದ್ದ ಆ್ಯಕ್ಷನ್ ಯಾವ ಥರ ಆಯಿತು ಅಂತಂದರೆ, ಅವರ ಕರ್ಮ, ಅವರ ಹಣೆ ಬರನೇ ಚೇಂಜ್ ಆಗೋಯ್ತು. ರಾಜನ್ ಥರ ಇದ್ದವನು ಇವಾಗ ಈ ಥರ ಗರೀಬಿ ಆ ಥರ ಆಗ್ಬಿಡ್ತಾ ಇದ್ದಾರೆ. ಯಾಕೆಂದರೆ ದುಡ್ಡು ಒಂದೇ ಅಲ್ಲ, ಸಮಯ ಅಂದಾಗ ಜನ ಬೇಕು. ಜನಬಲವೋ ಧನಬಲವೋ ಅಂತ ಕೇಳಿದ್ದೀರಲ್ವಾ, ಆ ಥರ ಸಮಯ ಅಂದಾಗ ಜನನೂ ಬೇಕು, ಅದೇ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಲಿಟ್ರಲಿ ಆ್ಯಕ್ಚುಲಾಗಿ ಇವರು ಕೋರ್ಟ್ ಕೇಸ್ ಎಲ್ಲ ಆಗಿದೆ ಅಂತಲೂ, ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಕೋರ್ಟ್ ಕೇಸ್ ಕೂಡ ಏನೋ ನಡೀತಾ ಇದೆ ಅಂತಲೂ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಸೊ ಏನೋ ಸಿಗಾಕ್ಕೊಂಡಿದ್ದಾರೆ ಭಯಂಕರ. ನೋಡಿ, ಕೊಡ್ತಾ ಇವಾಗ ಮುಂಚೆ ಎಲ್ಲ ಕೊಟ್ಟರು, ನಿಮಗೆ ಭಯಂಕರವಾಗಿ ಅನ್ಯಾಯ ಮಾಡಿದ್ರು. ಮತ್ತು ಸ್ಕೇಲು ನೋಡಿ ನಿಮ್ಗೆ ಯಾವ ರೀತಿ ಅನ್ಯಾಯ ಮಾಡಿ ದುಃಖದ ಮಡುವಿನಲ್ಲಿ ತಳ್ಳಿದ್ರು, ಇವಾಗ ಅದೇ ಥರ ಅವರೂ ಅನುಭವಿಸ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಪಟ್ಟು ಕೊಟ್ಟರು ಅದರದ್ದು 10 ಪಟ್ಟು ಜಾಸ್ತಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ. ಸೊ ಇದು ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು. ನಾನು ಹೇಳ್ದಂಗೆ ಎಲ್ಲರೂ ಇರ್ಬೋದು, ಮನೆ ಇರ್ಬೋದು, ಹೊರಗಡೆ ಇರ್ಬೋದು, ಆಫೀಸ್ ಇರ್ಬೋದು, ನಿಮ್ಮ ನೈಬರ್ಸ್ ಇರ್ಬೋದು, ಯಾರು ಇರ್ಬೋದು, ಅರ್ಥ ಆಯ್ತಾ? ಯಾರು ಇರ್ಬೋದು. ಸೊ ನಿಮಗೆ ಎಲ್ಲಿ ಏನು ಅನ್ಯಾಯ ನಡೆದಿದೆ ನಿಮಗೆ ಗೊತ್ತು. ಸೊ ಇದು ರಿವರ್ಸ್ ಹೆಂಗೆ ಹೊಡಿತಾ ಇದೆ ನೋಡಿ, ಇಲ್ಲಿ ನೋಡಿ ಚಾರಿಯೆಟ್ ಆ್ಯಕ್ಷನ್ ಯಾವ ಥರ ತೊಗೊಂಡ್ರು ಅಂದರೆ, ಉಸಿರಾಡೋಕ್ಕಾಗಬಾರ್ದು ಅಂತ ಹೇಳಿದ ಜ್ಞಾಪಕ ಬಂತಾ? ಲೈಕ್ ಒಂಥರ ಜೈಲ್ ಥರ ಆಗ್ಬಿಡ್ತು. ಇರಲೇಬೇಕು, ಉಸಿರು ಕಟ್ಟೋ ಪರಿಸ್ಥಿತಿ ಇದ್ದರೂ ನೀವು ಹೋಗಲೇಬೇಕಿತ್ತು. ಆ ರೀತಿ ನಿಮ್ಮನ್ನು ಗೋಳಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇವಾಗ ಅವರ ಜೀವನ ಅದೇ ರೀತಿ ಸ್ಥಗಿತ ಆಗ್ತಾ ಇದೆ, ಮುಂದೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನರಳ್ತಾ ಇದ್ದಾರೆ. ಒಂದೊಂದು ಥರ ಅಲ್ಲ, ಒದೆ ಬೀಳ್ತಾ ಇರೋದವ್ರಿಗೆ ಭಗವಂತ ನೋಡಿ. ಇದು ಇವಾಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಇವಾಗ ಅವರು ನಿಮಗೆ ಯಾವ ಥರ ಅನ್ಯಾಯ ಮಾಡಿದ್ರು, ಇದು ಅವ್ರ ಪಾರ್ಟ್ನರ್ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಈಗ ಇದು ಮನೆ ತೊಗೊಳ್ಳಿ, ಎಲ್ಲರೂ ತೊಗೊಳ್ಳಿ, ಆಯಿತಾ. ಅಂದರೆ ಈಗ ನಿಮಗೆ ಹೆಂಗೆ ಅನ್ಯಾಯ ಮಾಡಿದ್ರು ಅದೇ ಥರ ಅವ್ರಿಗೆ ಅನ್ಯಾಯ ಮಾಡೋಕ್ಕೆ ಒಬ್ಬರು ಹುಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ, ಆಯಿತಾ. ಇವರು ಕಿಂಗ್ ಆಫ್ ದುಡ್ಡಿನ ರಾಜ ಆದರೆ ಇವರು ವಾಂಟ್ಸ್ ಎನರ್ಜಿ, ಇದು ಆ್ಯಕ್ಷನ್ನಲ್ಲಿ ಇಲ್ಲಿ ನಿಮಗೆ ಬರೀ ಒಂದು ಸಿಂಗಲ್ ಆ್ಯಕ್ಷನ್ ತೊಗೊಂಡ್ರು, ಇದು ರಾಜ ಆ್ಯಕ್ಷನಲ್ಲಿ, ಆಯಿತಾ. ಆ ಥರ ಒಬ್ಬರು ಇವರ ಎಗೇನ್ಸ್ಟಾಗಿ ನಿಂತಿದ್ದಾರೆ ಇವಾಗ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನಿಮಗೆ ಬರೀ ಇವ್ರು ಏನಂತಂದರೆ ಗೋಳಿಕೊಂಡು ಸಾಯಿಸ್ಬಿಟ್ಟಿದ್ದಾರೆ ಒಂದು ರೀತಿ ಅಂತ ಹೇಳ್ಬೋದು. ಬದುಕೋಕ್ಕಿಲ್ಲ, ಸಾಯೋಕ್ಕಿಲ್ಲ, ಬಟ್ ಹೋಗಲೇಬೇಕು, ಇರಲೇಬೇಕು, ಆ ರೀತಿ ಅಂತ ಒಂದು ಎನರ್ಜಿ ಬರ್ತಾಯಿದೆ. ಮನೆ ವಿಷಯದಲ್ಲಿ ತೊಗೊಂಡ್ರು ಅದೇ ಥರನೇ, ಯಾವ ಥರ ಗೋಳಿಕೊಂಡ್ರು, ಬಟ್ ನೀವು ಇರಲೇಬೇಕು, ಅಲ್ಲೇ ಇರಬೇಕಲ್ವ, ಮನೆ ಅಂತಂದಮೇಲೆ ಅಲ್ಲೇ ಇರಬೇಕು, ಆ ಥರ. ಇವಾಗ ಇಲ್ಲಿ ಇವರು ಎಗೇನ್ಸ್ಟಾಗಿ ಒಬ್ಬರು ಇದ್ದಾರೆ ಇವಾಗ ಅಂತ ತೋರಿಸ್ತಿದ್ದಾರೆ ನನಗೆ, ಓಕೆನಾ. ಆ್ಯಂಡ್ ಈ ಮನುಷ್ಯ ಅಥವಾ ಈ ಮನುಷ್ಯೆ ಯಪ್ಪ ಎಂಥ ಕಟಕ್ತನ ಗೊತ್ತಾ, ಎಂಥ ಕಟಕ್ತನ ಅಂದರೆ ಏನಿಲ್ಲ. ಈಗ ಸಪೋಸು ನಾನು ಹೇಳ್ತೀನಿ ಕೇಳಿ, ಇವಾಗ ಏನೋ ಅಂದಿರ್ತಾರೆ ಅಂದ್ಕೊಳ್ಳಿ ಇವರು, ಆಯಿತಾ. ನಿಮಗೆ ಏನೋ ಅಂದು ನಿಮ್ಮ ಜೀವನನೇ ಎಷ್ಟು ಕಷ್ಟಪಡಿಸಿದ್ರು, ಇವಾಗ ಅವ್ರಿಗೆ ಅದೇ ಒಂದೊಂದು ಪದ ನಿಮ್ಗೆ ಯಾವ ಥರ ಗೋಳಿ ಕೊಡ್ರೋ ಅದೇ ಥರ ಅದದೇ ಪದ ಹೇಳಿಸ್ತಾ ಇದ್ದಾರಂತೆ, ಅದೇ ಪದ ವಾಪಸ್ ಕೊಡ್ತಿದ್ದಾರಂತೆ. ಅಂದರೆ ಅವರು ಪದೇ ಜ್ಞಾಪಿಸ್ಕೋಬೇಕು, ಅಯ್ಯೋ ನಾನು ಈ ಥರ ಯಾಕೆ ಮಾಡೋಕ್ಕೋದೆ, ನಾನು ಈ ಥರ ಮಾಡಿದ್ದೆ ಅಲ್ವಾ, ನೋಡು ನನಗೆ ಅದು ವಾಪಸ್ ಬರ್ತಿದೆ ಅಂತ. ಇದು ಕರ್ಮ ಅನ್ನೋದು ಈಗ ಅರ್ಥ ಆಗ್ತಿದೆ ಈ ಮನುಷ್ಯ ಅಥವಾ ಈ ಮನುಷ್ಯಗೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವರು ಬರೀ ಆ್ಯಕ್ಷನ್ ಮಾತ್ರ ಅಲ್ಲ, ಯಾವುದಕ್ಕೂ ಹೇಸೋ ಅಂಥದ್ದಲ್ಲ ಇದು ಕಿಂಗ್ ಆಫ್ ವಾಂಡ್ಸ್. ಯಾವ ಥರ ಅಂದರೆ ಏನಕ್ಕೂ ಟೆನ್ಷನ್ ಇಲ್ಲ. ಈಗ ಯಾವ ಥರ ಗೊತ್ತಾ, ಅಂದು ಮುಗಿಸ್ತಿರೋದೆ, ಏಯ್ ಹೋಗ್ತಾ ಇರೋ ಕೆಲಸ ಬಿಟ್ಟು ಅಂತ ಅನ್ನೋ ಥರನೂ, ಅಂದರೆ ಆ ಲೆವೆಲಲ್ಲೂ ಗೋಳಿಕೋಬೋದು. ಅಥವಾ ಇವರು ಕಿಂಗ್ ಅಂತ ಇರೋದ್ರಿಂದ ಸೀನಿಯರ್ ಪರ್ಸನ್ ಅಥವಾ ನಿಮ್ಮ ಬಾಸ್ ಅಂತಲೇ ಅಂದ್ರೂ ಅವರ ಪಾರ್ಟ್ನರ್ ಅಂತಲೂ ಅನ್ಕೋಬೋದು, ಆಯಿತಾ. ಆ ರೀತಿ ಗೋಳಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಬಾಬಾ, ವಾಟ್ ಎಲ್ಸ್. ಇಲ್ಲಿ ನೋಡಿ, ನಿಮ್ಮನ್ನು ಪಾರು ಮಾಡೋಕ್ಕೆ, ನಿಮ್ಮ ಈ ಕಷ್ಟದಿಂದ, ಈ ನೋವಿಂದ ಪಾರು ಮಾಡೋಕ್ಕೆ ಭಗವಂತ ಇದ್ದರು.
ಆಯಿತಾ. ನಿಮ್ಮ ಪೂರ್ವಜರಿದ್ದರು, ಸಹಾಯ ಮಾಡಿದ್ರು ಆಚೆ ಅಲ್ಲಿಂದ ತೊಗೊಂಬರೋಕ್ಕಿಂತ ಕೆಟ್ಟ ಪರಿಸ್ಥಿತಿಯಿಂದ ತರೋಕ್ಕೆ. ಬಟ್ ಅವರನ್ನು ಆಸೆ ಪಟ್ಟರು ಅವರು ಅಲ್ಲಿಂದ ಆಚೆ ಬರೋಕ್ಕಾಗ್ತಿಲ್ಲ ಇವಾಗ. ಆ ರೀತಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಅನ್ಯಾಯನೂ ಮಾಡಿದ್ದಾರೆ. ದುಡ್ಡು ಕಾಸು ವಿಚಾರದಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ಕೋರ್ಟ್ ಹತ್ತಿದ್ದಾರೆ ಅಂತ ಅನ್ನೋದು ಹೇಳಿದ್ರು. ಸೊ ಇಲ್ಲದ್ದು ಏನೋ ಇಂಜಸ್ಟಿಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಇರ್ಬೋದು ಆಯಿತಾ. ಅಂದರೆ ತುಂಬ ಅನ್ಯಾಯ, ತುಂಬ ಮೋಸ, ದುಡ್ಡಿನ ವಿಚಾರದಲ್ಲಿ ಭಯಂಕರ ಮೋಸ ಮಾಡಿದ್ದಾರೆ. ಸೊ ಹಾಗಾಗಿ ಕೋರ್ಟ್ ಮೆಟ್ಲು ಕೂಡ ಒಂದಷ್ಟು ಎನರ್ಜಿ ಈ ಥರನೂ ಬರ್ತಾಯಿದೆ. ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ದಾರೆ. ಇವ್ರಿಗೆ ಸರಿಯಾಗಿ ಉತ್ತರ ಕೊಡೋವಂಥ ಭೂಪತಿ ರಾಜ ಹುಟ್ಟಿದಾರಾಗ್ಲೇ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅವರು ಇನ್ನು ಈ ಜನ್ಮದಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವ್ರು ಮಾಡಿರೋ ಅನ್ಯಾಯನ ಏನೋ ಅದಕ್ಕೇನು ಹೇಳ್ತಾರೆ ಬಾಬಾ, ಪದರವಾಗಿ ಬಿಡಿಸಿಡ್ತಿದಾರಂತೆ ಆಯಿತಾ. ಎಸ್ ಬಾಬಾ. ನೋಡಿ, ಎಂಡೆನೇ ಮನುಷ್ಯ ಮಾಡಿದ್ದು, ಮನುಷ್ಯ ಅಥವಾ ಮನುಷ್ಯ ಯಾರೋ. ಸೊ ಅವರು ಇದು ಕೊನೆ ಆಗೋ ತನಕ ಬಿಡೋದಿಲ್ಲ. ಹೇಳಿದ್ನಲ್ಲ, ಸ್ಟಕ್ ಆಯಿತು, ನಿಮ್ಮ ಜೀವನ ಮುಂದೆ ಸಾಗ್ತಾ ಇದೆ ಅಂತ ಹೇಳಿದೆ. ಇದ್ರ ಕೆಳಗೆ ಇದು ಬಂದಿದೆ ನೋಡಿ, ದಿ ಎಂಡ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ನಿಮ್ಮ ಹೇಟರ್ಸ್ ಶಿಕ್ಷೆ. ಓಕೆ, ಹೇಗನ್ನಿಸ್ತು ಹೇಳಿ, ಹೇಗನ್ನಿಸ್ತು. ಮತ್ತು ನೋಡೋಣ ನಾಳೆನೂ ಇನ್ನೊಂದು ಇದೇ ಥರ ಪಾರ್ಟ್ 23 ನೋಡ್ಬಿಡೋಣ, ಹೇಟರ್ಸ್ ಶಿಕ್ಷೆ ಏನು ಅಂತ. ಓಕೆನಾ. ಸೊ ಥ್ಯಾಂಕ್ ಯು. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಆ್ಯಂಡ್ ಈಗೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಆನ್ಲೈನ್ ಡೈರೆಕ್ಟ್ ಬರ್ತೀನಿ. ಎಲ್ಲ ನನ್ನ ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೆಸರು ನಾನು ಕಾಯ್ತಾ ಇದ್ದೀನಿ, ಹೆಸರೆಲ್ಲ ಹೇಳೋದಕ್ಕೆ ಬರ್ತೀನಿ ಬೇಗ. ಓಕೆ, ಥ್ಯಾಂಕ್ ಯು.